ನಮಸ್ಕಾರ ರೈತ ಬಂದವರೇ. ದ್ರಾಕ್ಷಿಗುರು ಆನ್ಲೈನ್ ಕನ್ಸಲ್ಟೆನ್ಸಿ ಹಾಗೂ ದ್ರಾಕ್ಷಿಗುರು ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ. ಈಗೇನೈತಿ, ಈಗ ಕಡ್ಡಿ ಎಲ್ಲರೂ ರೆಡಿ ಆಗ್ಯಾವು. ಕಡ್ಡಿ ಮ್ಯಾಚುರಿಟಿನೂ ಹಾಕೋದ್ ಬಂದೈತಿ. ಈಗ ಲಾಸ್ಟ್ ಮೂಮೆಂಟ್ದಾಗ ಏನು ಸಮಸ್ಯೆ ಬರ್ತಾವು ಅದ ಈಗ ಅದ್ರ ಮ್ಯಾಗ ನಾವು ಒಂದಿಟ್ಟು ಚರ್ಚೆ ಮಾಡೋರ್ದು. ಈಗ ಅಂದ್ರೆ ಕಡ್ಡಿ ಮ್ಯಾಚುರಿಟಿ ನಮ್ಗೆ ಪ್ರಾಬ್ಲಮ್ ಇರ್ತೈತಿ ಈ ಹಂತದಾಗ. ಮತ್ತು ನಮಗೇನೈತಿ, ಇವು ಎಲಿ ಏನೈತಿ ಚಟ್ನಿ ತಕ ಉಳಿಸು ಇರ್ತಾವು ಚಲೋ ತಂಗಿ. ಅವಾಗ ಏನ್ ಮಾಡ್ತಾ ಇದ್ರಿ ರೈತರ, ಬೋರ್ಡೋ ಸ್ಪ್ರೇ ನಾವು ತಗೊಳಕ್ ಚಾಲು ಮಾಡ್ತೀವಿ. ಎಲಿ ತಾಳ್ಬೇಕು, ಈ ಚಟ್ನಿ ಮಟ್ಟ ಅದ್ರದ್ದು ಸ್ಟೋರೇಜ್ ಉಳಿಬೇಕು ಅಂತ ನಾವು ಬೋರ್ಡೋ ಸ್ಪ್ರೇ ಕೊಡ್ತಿರ್ತೀವಿ. ಆ ಬೋರ್ಡೋ ಸ್ಪ್ರೇ ಕೊಡುವಾಗ ಬೋರ್ಡೋ ಸ್ಪ್ರೇ ಯಾವ ತರ ಮಾಡ್ಬೇಕು, ಎಷ್ಟು ಪ್ರಮಾಣದಾಗ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಇದ್ರ ಬಗ್ಗೆ ನಾವು ಒಂದಿಟ್ಟು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದು. ಈಗೇನೈತಿ, ನಾವು ಬೋರ್ಡೋ ಸ್ಪ್ರೇ ಕೊಡುವಾಗ ನಾವೇನ್ ರೆಡಿ ಮಾಡ್ತಿರ್ತೀವಿ ಬೋರ್ಡು, ಕಾಪರ್ ಸಲ್ಫೇಟ್ ಮತ್ತು ಏನೈತಿ ಪಾಕೆಟ್ದಾಗಿನ ಸುಣ್ಣ ಹಾಕಾರು, ಯಾರು ಹಾಳಿನ ಸುಣ್ಣ ಹಾಕಾರು. ಆದ್ರ ನಾವು ನಮ್ಮ ಕನ್ಸಲ್ಟೆನ್ಸಿದಾಗ ಏನ್ ಮಾಡ್ತೀವಿ, ಕಾಪರ್ ಸಲ್ಫೇಟ್ ತುತ್ತಿ ಮತ್ತು ಪಾಕೆಟ್ದಾಗಿನ ಇನ್ಸ್ಟಂಟ್ ಸುಣ್ಣ ಅಂತ ಏನ್ ಬರ್ತೈತಿ ಆ ಸುಣ್ಣ ನಾವು ಹೇಳ್ತಿರ್ತೀವಿ. ಅದ್ರಾಗ ಏನೈತಿ 1 kg 400 ಗ್ರಾಮ್ ಸುಣ್ಣ ಈ ಪ್ರಮಾಣದಾಗ ನಾವು ಕೊಡ್ತಿರ್ತೀವಿ. ಆದ್ರೆ ಏನಾಕೈತಿ, 100 ಲೀಟರ್ ನೀರಿಗೆ ಎಷ್ಟು ಹೋಗ್ಬೇಕು ಕಾಪರ್ ಸಲ್ಫೇಟ್, ಎಷ್ಟು ಹೋಗ್ಬೇಕು ಸುಣ್ಣ, ಅದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡಿತ್ತಂದ್ರ ಬೋರ್ಡೋ ಈಗ ನಾವು ಸ್ಟಾರ್ಟ್ ಮಾಡ್ತೀರಿ. ನನಗನ್ಸ್ತೈತಿ ಯಾರ್ಯಾರು ಈಗ 2-3 ಸ್ಪ್ರೇ ಆಗಿರ್ಬೇಕು, 4 ಸ್ಪ್ರೇನೂ ಆಗಿರ್ಬೇಕು, ಯಾರು ಮುಂಕಟ್ ಚಟ್ನಿ ಆದವ್ರು ಈಗ ಬೋರ್ಡೋದು. ಖರೆ ಫಸ್ಟ್ನೇ ಸ್ಪ್ರೇ ಕೊಡುವಾಗ ನಮ್ ಪ್ರಕಾರ ನಾವೇನ್ ಮಾಡ್ತೀವಿ, ಫಸ್ಟ್ನೇ ಸ್ಪ್ರೇ ಏನೈತಿ 100 ಲೀಟರ್ಗೆ 250 ಗ್ರಾಮ್ ತುತ್ತಿ ಮತ್ತ 100 ಗ್ರಾಮ್ ಪಾಕೆಟ್ದಾಗಿನ ಸುಣ್ಣ ನಾವು ಕೊಡ್ತೀವಿ. ಅದ್ರ ನಂತರ ಏನೈತಿ ಪ್ರಮಾಣ ಹತ್ರದ ಹೆಚ್ಚಿಗೆ ಮಾಡ್ಕೋತೀವಿ. 100 ಲೀಟರ್ಕ 500 ಗ್ರಾಮ್ ಕಾಪರ್ ಸಲ್ಫೇಟ್ ಅಂದ್ರೆ ತುತ್ತಿ ಮತ್ತ 200 ಗ್ರಾಮ್ ಸುಣ್ಣ. ಇದ್ರಗಿಂತ ಹೆಚ್ಚಿಗೆ ಮಾಡೋದೇ ಇಲ್ಲ, ಇಷ್ಟ ಇಡುದೈತಿ. ಯಾವಾಗಿನ ತಕ ನಾವು ಚಟ್ನಿ ತಗೋತೀವಿ ಅವಾಗಿನ ತಕ ನಿಮ್ಮ ಬೋರ್ಡೋದು ಸ್ಪ್ರೇ 2 ಆಗ್ಲಿ 3 ಆಗ್ಲಿ 4 ಆಗ್ಲಿ ಇದೇ ಪ್ರಮಾಣದಾಗ ಹೊಡಿಯೋದೈತಿ. ಅರ್ಧ ಕೆಜಿದ್ಲಿ ತುತ್ತಿ 100 ಲೀಟರ್ಕ ಮತ್ತೆ 200 ಗ್ರಾಮ್ ಸುಣ್ಣ ಇದೇ ಪ್ರಮಾಣದಾಗ ಹೋಗಿ ಹೊಡಿಯೋದೈತಿ. ಇದ್ರಗಿಂತ ಹೆಚ್ಚಿಗೆ ತಗೊಳ್ಳೋದಿಲ್ಲ. ಮತ್ತು ಬೋರ್ಡು ಹೊಡೆಯುವಾಗ ರೈತರು ಮತ್ತೊಂದೇನ್ ಮಿಸ್ಟೇಕ್ ಮಾಡ್ತಾರು, ಬೋರ್ಡು ಹೊಡಿತೀವಿ ನಾವ, ಈಗೇನೈತಿ ನಾವು ಫುಲ್ ತೋಷ್ ಬಿಡುನು ಇದಕ್ಕೇನೈತಿ ಒಮ್ಮೆ ಜಳಕ ಹಾಕಿದಂಗ ಸ್ಪ್ರೇ ಕೊಟ್ಟು ಬಿಡ್ತಂದ್ರ ಒಮ್ಮೆ ಎಲೆ ಹಾರ್ಡ್ ಆದವು ಅಂದ್ರೆ ಇದಕ್ಕೆ ಏನಾಗಂಗಿಲ್ಲ. ಆದ್ರ ಆ ತರ ಸ್ಪ್ರೇ ಯಾವಾಗ ಮಾಡಬಾರ್ದು. ನಾವೇನು ರೆಗ್ಯುಲರ್ ಸ್ಪ್ರೇ ಮಾಡ್ತೀವಿ ಅದೇ ತರ ಒಂದು ಯೂನಿಫಾರ್ಮ್ ಸ್ಪ್ರೇ, ಒಂದು ಫೈನ್ ಸ್ಪ್ರೇ ಕೂತಿರ್ಬೇಕು. ಈಗ ಆ ತರ ಸ್ಪ್ರೇ ಯಾಕೆ ಮಾಡಬಾರ್ದು, ಎಲ್ಲ ತೋಷ ಯಾಕೆ ತೆಗಿಬಾರ್ದು ಅಂದ್ರ, ಎಲಿ ಹಿಂದಿನ ಸೈಡ್ಗೆ ಏನಿರ್ತಾವ ಸೀಲಿಂದ್ರ ಅಂದ್ರೆ ಸ್ಟೊಮಾಟ ಇರ್ತಾವ. ಈ ಸ್ಟೊಮಾಟ ಏನೈತಿ, ಈ ಎಲಿ ಏನೈತಿ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡಿ ಗಿಡಕ್ಕ ಅನ್ನ ಏನೈತಿ ನಿಮ್ದು ಫುಡ್ ಏನೈತಿ ಅದನ್ನು ತಯಾರು ಮಾಡಿ, ಸನ್ಲೈಟ್ ದಿಂದ ಫುಡ್ ತಯಾರು ಮಾಡಿ ಗಿಡಕ್ಕೆ ಕೊಡ್ತಿರ್ತೈತಿ. ಸ್ಟೋರೇಜ್ ಏನೈತಿ ಗಿಡದಾಗ ಸ್ಟೋರ್ ಮಾಡ್ತಿರ್ತೈತಿ. ಈಗ ಏನೈತಿ ಇದ್ರ ಕೆಲಸ ಏನೈತಿ, ಈಗ ಫುಡ್ ಅನ್ನು ಗಿಡದಾಗ ಸ್ಟೋರ್ ಮಾಡೋದು, ಚಟ್ನಿ ಮಾಡಿದಾಗ ಅದನ್ನ ಯುಟಿಲೈಸ್ ಮಾಡೋದು ಬೆಳವಣಿಗೆ ಆಗಾಕ ಎಲ್ಲದಕ್ಕೂ. ಆದ್ರ ಈ ನೀವು ಟೊಮಾಟೋನ ನೀವು ಕಾಪರ್ ಸಲ್ಫೇಟ ಮತ್ತ ಸುಣ್ಣ ಕುನಿಸ್ಕೇಶಿಂದ ಟೊಮಾಟ ಸಿಲಿಂಡರ್ಗಳ ಪ್ಯಾಕ್ ಮಾಡಿಬಿಟ್ರಿ ಅಂದ್ರ ಅದನ್ನ ಫುಡ್ ಪ್ರೊಸೆಸಿಂಗ್ ಅಲ್ಲಿ ನಿಂತು ಬಿಡ್ತೈತಿ. ಕಡ್ಡಿ ಮೆಚುರಿಟಿ ಒಂದ್ ಅರ್ಧಕ್ ಬಂದಿದ್ರ ಅಲ್ಲಿ ನಿಂತು ಬಿಡ್ತೈತಿ. ಆದ್ರೆ ಇವೆಲ್ಲಾ ಕ್ರಿಯೆಗಳು ಏನಾಕಾವು ಅಲ್ಲಿ ನಿಂತು ಬಿಡ್ತಾವ. ಅದಕ್ಕ ಏನೈತಿ, ಬಹಳಷ್ಟ ದಿಪ್ಪ ಸ್ಪ್ರೇ ಮತ್ತು ಬಹಳಷ್ಟು ಹೆಚ್ಚಿಗೆ ಪ್ರಮಾಣದಾಗ ಸುಣ್ಣ ಹಾಕಿ ತುತ್ತಿ ಹಾಕಿ ಸ್ಪ್ರೇ ಮಾಡುದಿಲ್ಲ. 100 ಲೀಟರ್ಗೆ 500 ಗ್ರಾಮ್ ತುತ್ತಿ 200 ಗ್ರಾಮ್ ಪಾಕೆಟ್ದಾಗ ಸುಣ್ಣ ಅಷ್ಟ ಹಾಕಿಸಿಂದ ನೀವು ರೆಗ್ಯುಲರ್ ಏನ್ ಸ್ಪ್ರೇ ಮಾಡ್ತೀರಿ ಅದೇ ತರ ಸ್ಪ್ರೇ ಮಾಡೋದೈತಿ. ಮತ್ತೆ ಈಗ ಏನೈತಿ, ಎಷ್ಟು ದಿವಸ ಈ ಬೋರ್ಡ್ದಾಗ ನಾವು ಏನೇನ್ ಮಿಕ್ಸ್ ಮಾಡ್ಬೋದು. ಬೋರ್ಡ್ದಾಗ ನೀವು ಒಕೋವೆಟ್ ಸಲ್ಫರ್ ಹಾಕ್ಬೋದು 1 ಗ್ರಾಮ್ದಾಗ. ಆದ್ರ 0050 ಈ ಗೊಬ್ಬರ 2 ರಿಂದ 2.5 ಗ್ರಾಮ್ದಾಗ ಹಾಕ್ಬೋದು. ಅಥವಾ ಯಾವುದೋ ಒಂದು ಕೀಟನಾಶಕ ನೀವು ಸಾದಾ ಕೀಟನಾಶಕ ಯಾವುದೋ ಒಂದು ಹಾಕ್ಬೋದು. ನಿಮ್ಮಲ್ಲಿ ಯಾವ ಕೀಡಿದಾವ ಅದ್ರ ಪ್ರಕಾರ ಯಾವ ಕೀಟ ಅದಾವ ನೋಡ್ಕಿಸಿಂದ ನೀವು ಹಾಕ್ಬೋದು. ಕ್ಲೋರೋ ಕರಾಟೆ ಆ ತರ ಹಾಕ್ಬೋದು, ಒಂದು ಫುಮಿಗಂಟ ಒಂದು ಸ್ಮೆಲ್ ಇರುವಂತದ. ಆದ್ರ ನಾವು ನಮ್ ಕನ್ಸಲ್ಟೆನ್ಸಿದಾಗ ಏನ್ ಮಾಡ್ತೀವಿ, 15 ದಿವಸಕ್ಕ ಒಂದು ಬೋರ್ಡೋ ಸ್ಪ್ರೇ ಇರ್ತೈತಿ. ತಿಳ್ಕೊರಿ, ಈ ರವಿವಾರ ಒಂದು ಸ್ಪ್ರೇ ಕೊಟ್ಟಿವಿ ಬೋರ್ಡೋದ, ಮುಂದಿನ ರವಿವಾರ ಇಲ್ಲ ಅದ್ರ ಮುಂದಿನ ರವಿವಾರ ನಾವೇನ್ ಮಾಡ್ತೀವಿ 2ನೇ ಬೋರ್ಡೋ ಸ್ಪ್ರೇ ಇರ್ತೀವಿ. ಮತ್ತೆ 2 ವಾರದ ನಡ್ಬಾರ್ಕ್ ಏನಾಗೈತಿ, ನಡ್ಬಾರ್ಕ್ ಒಂದ್ ಸಂಡೆ ಬರ್ತೈತಿ. ಆ ಸಂಡೆಗೆ ನಾವೇನ್ ಮಾಡ್ತೀವಿ ಸಲ್ಫರ್ ಮತ್ತ 0050 ಇದ್ರದೊಂದು ಸ್ಪ್ರೇ ಹಾಕ್ಬಿಡ್ತೀವಿ. ಬೋರ್ಡೋದಾಗ ಕೀಟನಾಶಕ ಹಾಕೋದೈತಿ, 2 ಬೋರ್ಡ್ ನಡ್ಬಾರ್ಕ್ ಒಂದು ಸಲ್ಫರ ಮತ್ತ 0050 ಕಡ್ಡಿ ಮ್ಯಾಚುರಿಟಿ ಬರೋ ತನಕ 0050 ಏನೈತಿ ಒಂದು ಸ್ಪ್ರೇ ಕೊಡೋದೈತಿ. 0050 ಯಾಕಂದ್ರ ಈಗ ಎಷ್ಟು ನೀವು ಪೊಟ್ಯಾಶ್ ಲೋಡ್ ಮಾಡ್ತೀರಿ ಗಿಡದಾಗ ಅಷ್ಟು ನಿಮ್ಗ
ಅಕ್ಟೋಬರ್ ಚಾಟ್ನಿಗೆ ಅದ ಪೊಟ್ಯಾಷಿಯಂ ನಿಮ್ಗೆ ಹೆಲ್ಪ್ ಮಾಡೋದೈತಿ. ಎದಕ್ ಹೆಲ್ಪ್ ಮಾಡೋದೈತಿ? ಗೊನಿ ಕರಗಬಾರ್ದಂಗ ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದೈತಿ. ಈಗ ಆತು ಇದು ಎಲಿ ಹಂಗೆ ಉಳಿಸೋದು, ಬೋರ್ಡೋ ಸ್ಪ್ರೇ ಯಾವ ತರ ಮಾಡೋದು. ಈಗ ಬೋರ್ಡೋ ಸ್ಪ್ರೇ ರೆಡಿ ಮಾಡುವಾಗ ಏನೇನ್ ಮಾಡ್ಬೇಕು? ಫಸ್ಟ್ ನೀವು ನೀರ್ ತಗೊಳದೈತಿ, ನಿಮ್ಗೆ ಎಷ್ಟು ಹತ್ತೈತಿ ಹತ್ರ ಆ ಪ್ರಕಾರದಂಗ ನಿಮ್ಗೆ ಏನೈತಿ 500 ಗ್ರಾಮ್ 100 ಲೀಟರ್ ತುತ್ತಿ ತಗೊಳ್ದೈತಿ. ತುತ್ತಿ ಫಸ್ಟ್ ಕರಗಿಸೋದೈತಿ. ತುತ್ತಿ ಯಾವಾಗ ನೀವು ಕರಗಿಸ್ತೀರಿ ಅವಾಗ ನೀರಿನ pH 3-2 ಬಂದಿರ್ತೈತಿ, ತೀರಾ ಕೆಳಗ್ ಬಂದಿರ್ತೈತಿ. ಅದನ್ನ ನಾವು pH ಏನ್ ಮಾಡೋದೈತಿ 7ರಿಂದ 7.5 ಮಾಡಿ ನಾವು ಬೋರ್ಡ್ ಹೊಡಿತೈತಿ. ಅದಕ್ಕೇನ್ ಮಾಡುದು 100 ಲೀಟರ್ಗೆ 200 ಗ್ರಾಮ್ದಂಗ ಫಸ್ಟ್ ಸುಣ್ಣ ತಗೊಳ್ದೈತಿ. ಅದನ್ನೊಂದು ದ್ರಾವಣ ಹತ್ರದ ಒಂದು ತಯಾರು ಮಾಡೋದೈತಿ ಒಂದ್ ಬಕೆಟ್ದಾಗ. ಮತ್ತ ಅದನ್ನ ಸಾವಕಾಶ ಹಾಕೋತು ನಮಗೇನೈತಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ದೈತಿ. ಮಿಕ್ಸ್ ಮಾಡುವಾಗ pH 7 ಬರೋ ತನಕ ನಮ್ಗ ಚೆಕ್ ಮಾಡೋದೈತಿ. 7 pH ಬರೋ ತನಕ ಚೆಕ್ ಮಾಡ್ಕೊತಿರೋದೈತಿ. 7 pH ಬತ್ತಂದ್ರ ನಾವು ಸುಣ್ಣ ಹಾಕುದು ಸ್ಟಾಪ್ ಮಾಡೋದೈತಿ. ಅಲ್ಲಿಗೆ ಸ್ಟಾಪ್ ಮಾಡುದು. 100 ಲೀಟರ್ಕ ನಿಮ್ಗ 150 ಗ್ರಾಮ್ ಸುಣ್ಣ ಹಾಕಿದಾಗ 700 pH ಬಂದ್ರನು ಅದ್ರ ಮುಂದೆ ಹಾಕುದಿಲ್ಲ, ಅದ್ರ ಮುಂದೆ ಸ್ಟಾಪ್ ಮಾಡಿಬಿಡೋದೈತಿ. 100 ಲೀಟರ್ಕ 200 ಗ್ರಾಮ್ ಸುಣ್ಣ ಹಾಕಿನೂ ನಿಮ್ಗೆ 7 pH ಬರ್ಲಿಲ್ಲ ಆದ್ರ ಮತ್ತೊಂದಿಟ್ಟು ಸುಣ್ಣ ತಗೊಂಡು ಅದನ್ನ 7 ಬರೋ ತನಕ ಹಾಕೊಂಡು 7 pH ಮಾಡ್ಕೊಂಡು ಈಗ ಸ್ಪ್ರೇ ಮಾಡೋದೈತಿ. ಈ ತರ ಏನೈತಿ ಬೋರ್ಡೋ ತಯಾರು ಮಾಡಿ ಸ್ಪ್ರೇ ಸಿಂಪರಣೆ ಮಾಡೋದು ಇದು ಪದ್ಧತಿ. ಇದಾತು ನಮ್ಗೆ ಏನೈತಿ ಎಲಿ ಉಳಿಸೋದು ಮಾಡೋದು, ಬೋರ್ಡು ಯಾವ ತರ ಸ್ಪ್ರೇ ಮಾಡೋದು ಇದ್ರ ಬಗ್ಗೆ ಆತು. ನಿಮ್ಗ ನಿಮ್ ಪ್ಲಾಟ್ ಏನಾದ್ರ ರಿಜಿಸ್ಟರ್ ಮಾಡಿಸೋದಿತ್ತು ಕಾಯಿ ಚಾಟ್ನಿ ಹಿಡ್ಕೊಂಡು ದ್ರಾಕ್ಷಿಗುರು ಆನ್ಲೈನ್ ಕನ್ಸಲ್ಟೆನ್ಸಿದಾಗ ಅಂದ್ರ ನಿಮ್ಗೇನೈತಿ ಕೆಳಗ್ ನಂಬರ್ ಏನ್ ಡಿಸ್ಪ್ಲೇ ಕಾಣಿಸತೈತಿ ನಿಮ್ಗ, ಆ ನಂಬರ್ ನೀವು ಕಾಲ್ ಮಾಡಿ ಚಾಟ್ನಿಗಿಂತ 1 ತಿಂಗಳ ಮುಂಚಿತ ನೀವು ರಿಜಿಸ್ಟರ್ ಮಾಡ್ಬೇಕು. ಅಂದ್ರ ನಮ್ಗೇನೈತಿ ಮುಂದಿನ ಗೈಡ್ಲೈನ್ ಕೊಡಾಕ ನಿಮ್ಗದ ಪ್ಲಾಟ್ ಯಾವ ತರ ಐತಿ ಏನೈತಿ ಅದನ್ನು ಡಯಾಗ್ನೋಸ್ ಮಾಡಿ ಅದರದೊಂದು ಶೆಡ್ಯೂಲ್ ಮಾಡಾಕ ನಮ್ಗ ಅವಕಾಶ ಸಿಗ್ತೈತಿ. ನಿಮಗೂ ಅದು ಬೆಟರ್ ಇರ್ತೈತಿ. ಧನ್ಯವಾದಗಳು.